ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಥ್ಯಾಂಕ್ ಯು ಸರ್. ಮರಗಿ ಎಸ್ ಸರ್. ನಮ್ಮ ಹೊಸ ಹಾರ್ಡ್ವೇರ್ಗೆ ಏನ್ ನೇಮ್ ಫೈನಲ್ ಮಾಡಿದೀವಿ ನಾವು? ಇನ್ನೂ ಏನು ಫೈನಲ್ ಮಾಡಿಲ್ಲ ಸರ್. ಅದು ಎಕ್ಸ್ಕ್ಯೂಸ್ ಮೀ ಸರ್, ಒಳಗೆ ಬರ್ಬೋದಾ? ಶಿವಪ್ರಸಾದ್, ಹೆಂಗೆ ಬಂದಿದ್ಯಾ ಆಫೀಸ್ಗೆ? ಸ್ಕೂಟರ್ ಬಂದಿದ್ದೀನಿ ಸರ್. ಯಾಕೆ ಸರ್, ಹೋಗ್ಬೇಕಾದ್ರೆ ಡ್ರಾಪ್ ಮಾಡ್ಬೇಕಾ? ನಿನ್ ಕಡೆಯಿಂದ ನಾನು ಹೆಂಗ್ ಕಾಣಿಸ್ತೇನೆ? ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದೀವಲ್ಲ, ಯಾರು ಬರ್ತಾರೆ ಸರ್? ಸೂರ್ಯವಂಶ ಸಿನಿಮಾದಲ್ಲಿ ದೊಡ್ಡಣ್ಣವ್ರ ಜೊತೆ ಒಬ್ಬ ವ್ಯಕ್ತಿ ಇರ್ತಾರೆ, ನೀವು ಹಾಗೆ ಕಾಣಿಸ್ತಾ ಇದ್ದೀರಾ ಸರ್. ಮುಖ ಕೂಡ ಸೇಮ್ ಇದೆ. ಕೈ ಇಲ್ದೆ ಆಫೀಸಿಗೆ ಹೇಗ್ ಬಂದೆ ಅಂತ ಕೇಳಿದ್ರೆ ಸೂರ್ಯವಂಶ ಕಥೆ ಹೇಳ್ತೀಯಾ? ಓ ಅದ ಸರ್, ಆಕ್ಚುಲಿ ವಾಟ್ ಹ್ಯಾಪಂಡ್ ಅಂದ್ರೆ ನನ್ನ ಹೆಂಡತಿನ ಟೈ ಒಗೆಕ್ ಹಾಕ್ಬಿಟ್ಟಿದ್ದಾಳೆ. ಸಾರಿ ಸರ್, ನನ್ನ ಹೆಂಡತಿ ಟೈನ ಒಗೆಕ್ ಹಾಕ್ಬಿಟ್ಟಿದ್ದಾಳೆ. ಏಯ್, ನೀನೇನ್ ಸ್ಕೂಲ್ ಹುಡುಗನೇನೆಯಾ? ಟೈ ಇಲ್ಲ, ಸಾಕ್ಸ್ ಇಲ್ಲ, ಶೂ ಇಲ್ಲ ಅನ್ನೋದಕ್ಕೆ ಇಷ್ಟ ಬಂದಂಗೆ ಬರೋದಕ್ಕೆ ಇದೇನ್ ಧರ್ಮಛತ್ರನ? ದಿಸ್ ಈಸ್ ಕಾರ್ಪೊರೇಟ್ ಆಫೀಸ್. ಯು ಶುಡ್ ನೋ ಯುವರ್ ರೆಸ್ಪಾನ್ಸಿಬಿಲಿಟಿ. ಕೂಲ್ ಡಿಯಲ್, ಕೂಲ್. ರಿಲ್ಯಾಕ್ಸ್, ಕೂತ್ಕೊಳ್ಳಿ. ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದ್ದೀರಾ ಡಿಯಲ್? ನೋ ಮರ್ಗಿ, ನಾನು ರೈಸ್ ಆಗ್ತಾ ಇಲ್ಲ, ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದೀನಿ. ಅಲ್ವೇನೆಯ ಶಿವಪ್ರಸಾದ್? ನೀವು ಹಾಗೆ ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ ಸರ್. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ನಾಳೆಯಿಂದ ಟೈ ಹಾಕೊಂಡ್ಬರ್ಬೇಕು, ನೆನಪಿರ್ಲಿ. ಹೋಗಿ ಕೆಲಸ ನೋಡ್ಕೊ. ಇಲ್ಲ ಸರ್, ಅದು ಇಲ್ಲ, ನಾನು ಹೇಳಿದ್ರು ಆಗಲ್ಲ ಅಂತೀಯ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಚಚೆ, ನಾನು ಹಾಗೆ ಹೇಳಕ್ ಬರ್ಲಿಲ್ಲ ಸರ್. ಟೈ ಮಧ್ಯಾಹ್ನದಷ್ಟೊತ್ತಿಗೆ ಒಣಗೋಗಿರುತ್ತೆ, ಲಂಚ್ ಬ್ರೇಕ್ ಅಲ್ಲಿ ಮನೆಗೆ ಹೋಗಿ ಕಟ್ಕೊಂಡ್ ಬರ್ತೀನಿ ಅಂತ ಹೇಳಕ್ ಬಂದೆ. ಲಂಚ್ ಟೈಮಲ್ಲಿ ಮನೆಗೆ ಹೋಗೋ ಡ್ರಾಮಾ ಎಲ್ಲ ಇಟ್ಕೊಂಬೇಡ. ಇವತ್ತೊಂದಿನ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ, ನಾಳೆಯಿಂದ ಟೈ ಹಾಕ ಬರ್ಬೇಕು. ನಾವು ಗೆಟ್ ಔಟ್. ಸರಿ ಸರ್, ನಾಳೆಯಿಂದ ಟೈ ಹಾಕೊಂಡು ಬರ್ತೀನಿ. ಆದರೆ ನನಗೆ ಒಂದು 20,000 ರೂಪೀಸು ಅಡ್ವಾನ್ಸ್ ಬೇಕಾಗಿತ್ತು. ಟೈ ತಗೊಳಕ್ಕೆ 20,000 ರೂಪಾಯಿ ಅಡ್ವಾನ್ಸ್? ಟೈ ತಗೊಳ್ಳೋದಕ್ಕಲ್ಲ ಸರ್, ಅದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು. ನೀವು ಒಂದು 20,000 ರೂಪೀಸ್ ಅಡ್ವಾನ್ಸ್ ಅಂತ ಕೊಟ್ರೆ ಮಂತ್ಲಿ ಸ್ಯಾಲ್ರಿಲಿ ಕಟ್ ಮಾಡ್ಕೊಳ್ಳಿ ಸರ್. ಇಟ್ಸ್ ಓಕೆ. ನಾನೇನು ಬಡ್ಡಿ ವ್ಯವಹಾರ ಮಾಡ್ತಿದ್ದೀನಿ ಇಲ್ಲಿ? ನಿನ್ ಕಡೆಯಿಂದ ಸೇಲ್ಸ್ ಇಲ್ಲ, ಕೆಲಸದ ಮೇಲೆ ಜವಾಬ್ದಾರಿ ಇಲ್ಲ, ಡಿಸಿಪ್ಲಿನ್ ಅಂತೂ ಕೇಳಬೇಡ. ಅಂತದ್ರಲ್ಲಿ ಈಗ ಬಂದು ಅಡ್ವಾನ್ಸ್ ಕೇಳ್ತಾ ಇದ್ಯಾ? ನಾನು ಕೊಡಕ್ಕೂ ಬಿಡಲ್ಲ. ಶ್ರದ್ಧೆನ ಕೆಲಸದಲ್ಲಿ ತೋರಿಸಿದ್ರೆ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಗಾಟ್ ಇಟ್? ಐ ಸೇ ಗಾಟ್ ಇಟ್. ಕೂಲ್ ಡಿಯಲ್, ಕೂಲ್. ಕೂತ್ಕೋಬೇಕಾ? ಇನ್ನೂ ಇಲ್ಲ ನಿಂತಿದ್ಯಾ? ಡಿಯಲ್, ಹ್ಯಾವ್ ಸಮ್ ವಾಟರ್. ಸರ್, ಆಕ್ಚುಲಿ ಗೆಟ್ ಔಟ್. ನೀವು ಕುಡಿಸಿ. ಪಾನಿಪುರಿನ ನನಗ್ ಬೇಡಪ್ಪ, ನೀವು ತಿನ್ಕೊಳ್ಳಿ, ನಮ್ಮ ಮನೆಗೆ ಹೋಗ್ತೀನಿ. ಸಕ್ಕತ್ತಾಗಿರ್ತಿಲ್ಲ ಬಾರೋ. ಬಾಬು, ಆ ಶಿವಗೆ ಯಾಕೋ ಸುಮ್ಮನೆ ಹಿಂಸೆ ಕೊಡ್ತೀಯಾ? ಅವನ್ ಪಾಡಿಗೆ ಅವ್ನ್ ಮನೆಗೆ ಹೋಗ್ಲಿ ಬಿಡು ಮಾರಾಯ. ಶಿವ, ದುಡ್ಡುಗಳ ನಿಂಗೆ ಕೊಡಪ್ಪ, ನಾನ್ ಕೊಡ್ತೀನಿ ಬಾ. ಇಲ್ಲಿ ಮೊಸರುಗಳು ಸಕ್ಕತ್ತಾಗಿರುತ್ತೆ, ಒಂದ್ಸಲ ಟೇಸ್ಟ್ಗಳು ನೋಡ್ಬಿಟ್ರೆ ದಿಗಿಲ್ಗಳು ಬಿದ್ದೋಯ್ತೀಯಾ. ಬಾ ಗುರು, ಮೊಸರುಗಳಾಕೋ. ಅಲ್ಲೇ ನಮ್ಮ ಮಕ್ಕಳು ನೋಡ್ತಿದ್ಯಾ? ಕೂತ್ಕೊಳ್ಳೋ, ತಿನ್ನ ಮಸಾಲೆಗಳು ಸಖತ್ತಾಗಿರುತ್ತೆ. ಹಾ ನೋಡ್ರಪ್ಪ, ಇದೇ ನನ್ನ ಹನಿಮೂನ್ ಪಾರ್ಟಿಗಳು. ಆಮೇಲಿಂದ ಪಾರ್ಟಿಗಳು ಕೊಟ್ಟಿಲ್ಲ ಅಂತ ಹಾವಳಿಗಳು ಕೊಡ್ಬೇಡಿ. ತಿನ್ನಿ. ನನಗೂ ಒಂದು ಕೊಡ್ತೀಯ ಅಂಕಲ್, ಅತ್ತೆ ಹಸಿವಾಗ್ತಾ ಇದೆ. ಯಾರೋ ನೀನು ಹೋಗ ಇಲ್ಲಿಂದ. ರೇ, ಯಾರ್ರೀ ಈ ಹುಡುಗನ ಇಲ್ಲಿ ಕಳ್ಸಿದ್ದು?
ಕಸ್ಟಮರ್ ಕಳ್ಕೊತೀರಾ ಅಷ್ಟೇ. ನೋಡಪ್ಪ ಮರಿ, ಭಿಕ್ಷೆಗಳು ಬಿಡಬಾರ್ದು, ಮನೆಗಳಿಗೆ ಹೋಗು ಹೋಗು. ಏ ಇರಪ್ಪ ತಗೊಳಪ್ಪ, ತಗೋ ತಿನ್ನು. ಸಾರಿ ಕಣ, ನೀನ್ ಕೊಡ್ಸಿದ್ದು ಆ ಹುಡುಗನ್ ಕೊಟ್ಬಿಟ್ಟೆ. ಆಯ್ತು ಬಿಡಪ್ಪ, ಇನ್ನೊಂದು ಪ್ಲೇಟ್ ಹೇಳ. ಬೇಡ. ಏ ಶಿವ, ಗಾಡಿ ನಮ್ಮನ್ನ ಕೂರ್ಸ್ಕೊಂಡು ಹೋಗ್ಬೇಕು. ನನ್ನ ಹಣೆ ಬರ, ನಾನೇ ಗಾಡಿನ ತಳ್ಕೊಂಡು ಹೋಗೋ ಹಾಗಾಗಿದೆ. ಪೆಟ್ರೋಲ್ ಹಾಕ್ಸೋಣ ಅಂದ್ರೆ ಜೇಬ್ಗೂ ಬರ ಬಂದಿದೆ. ಈ ಗಾಡಿ ತಳ್ಳೋ ಬದಲು ಯಾವ್ದಾದ್ರು ತರಕಾರಿ ಗಾಡಿ ತಳ್ಳಿದ್ರೆ ಇಷ್ಟೊತ್ತಿಗೆ 4 ಕಾಸಾದ್ರೂ ಹುಟ್ಟಿರೋದು. ಭಗವಂತ ನನ್ನ ಹಣೆ ಬರಹನ ಪೆನ್ಸಿಲ್ ಅಲ್ಲಿ ಬರ್ದಿದ್ರೆ ಅಳಿಸ್ಕೋಬಹುದಾಗಿತ್ತು. ಪರ್ಮನೆಂಟ್ ಮಾರ್ಕರ್ ಅಲ್ಲಿ ಬರ್ದ್ಬಿಟ್ಟಿದ್ದಾನೆ. ಯಾವ ಕಡೆ ಅಳಿಸ್ಕೊಳ್ಳೋದು? ಅದಕ್ಕೆ ಇದೆಲ್ಲ ಅನುಭವಿಸ್ತಾ ಇದ್ದೀನಿ. ಇದೇನಿದು ಇದಕ್ಕಿದಂಗೆ ಇಷ್ಟೊಂದು ಭಾರ ಆಗೋಯ್ತಾ? ನೀನಾ ಭಗವಂತ? ಕಷ್ಟದಲ್ಲಿರೋನ್ ಸಹಾಯ ಮಾಡೋದು ಅಂದ್ರೆ ಇದೆ. ತಳ್ಳೋನ್ ಗಾಡಿ ಮೇಲೆ ತಕೊಂಡ್ ಕುತ್ಕೊಳ್ಳೋದು ತುಂಬಾ ಖುಷಿಯಾಗಿರ್ಬೇಕಲ್ಲ? ತುಂಬಾ ಅಂತೆ ತುಂಬಾ. ಅಲ್ಲ, ಗಾಡಿ ಕೆಟ್ಟೋಗಿದೆ, ಆಗ್ಲಿಂದ ಕಷ್ಟ ಪಟ್ಕೊಂಡು ತಳ್ತಾ ಇದೀನಿ. ಸ್ವಲ್ಪ ಸಹಾಯ ಮಾಡಬಾರ್ದಾ? ನಿನ್ ಗಾಡಿ ಹಾಳಾದ್ರೆ ನಾನ್ ಹೇಗ್ ಹೆಲ್ಪ್ ಮಾಡ್ಲಿ? ನಿಮ್ ಕೈಲಾಸದಲ್ಲಿ ಹೇಗೋ ಗೊತ್ತಿಲ್ಲ, ಆದ್ರೆ ನಮ್ ಭೂಲೋಕದಲ್ಲಿ ಯಾರ್ದಾದ್ರೂ ಗಾಡಿ ಕೆಟ್ಟೋದ್ರೆ ಗುರುತು ಪರಿಚಯ ಇಲ್ದೇ ಇರೋರು ಸಹ ಹಿಂದೆಯಿಂದ ಬಂದು ಅವ್ರ ಕಾಲ್ನ ನಮ್ ಗಾಡಿ ಮೇಲೆ ಇಟ್ಟು ತಳ್ತಾ ಇರ್ತಾರೆ. ಹಾಗೆ ನಿನ್ನ ವಾಹನ ನಂದಿಗೆ ಹೇಳಿ ನನ್ ಗಾಡಿ ತಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿಸ್ಬಾರ್ದಾ? ನಂದಿನ ನಿನ್ ಗಾಡಿ ತಳ್ಳೋಕೆ? ನಗ್ಬೇಡ ನೀನು. ಮೊದ್ಲೇ ಗಾಡಿ ತಳ್ಳಿ ಸುಸ್ತಾಗಿದ್ದೀನಿ. ಗಾಡಿ ತಳ್ಳಕ್ ಒಂದ್ ಕೈ ಹಾಕ್ಬಾರ್ದಾ? ಥ್ಯಾಂಕ್ ಯು. ಭಗವಂತ, ಒಂದ್ ಸ್ವಲ್ಪ ಹೊತ್ತು ಮುಂಚೆ ಸಿಗ್ಬೇಕಾಗಿತ್ತು. ಒಳ್ಳೆ ಮಸಾಲೆ ಪುರಿ ತಿನ್ಬೋದಾಗಿತ್ತು. ನಾನು ಅದನ್ನೇ ತಿನ್ಕೊಂಡ್ ಬಂದೆ. ನೀನ್ ಬೇರೆ ಎಲ್ಲೋ ತಿನ್ಕೊಂಡ್ ಬಂದಿರ್ತೀಯ, ಆದ್ರೆ ನಾನು ಹೋಗಿದ್ ಕಡೆ ತಿನ್ಬೇಕಾಗಿತ್ತು. ಅಲ್ಲಿ ಮಸಾಲೆಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ ಫ್ರೆಂಡ್ ಹೇಳ್ದ. ನಾನು ಅಲ್ಲೇ ತಿನ್ಕೊಂಡ್ ಬಂದೆ. ನನ್ನ ಸ್ನೇಹಿತನೊಬ್ಬ ಅವನ್ ತಿನ್ನೋದನ್ನ ನನಗ್ ಕೊಟ್ಬಿಟ್ಟು ಹೋದ. ತುಂಬಾ ರುಚಿಯಾಗಿತ್ತು. ಆ ಹುಡುಗ ಸಾರಿ ಭಗವಂತ, ನನಗೆ ಗೊತ್ತೇ ಆಗ್ಲಿಲ್ಲ. ಏನ್ ಗೊತ್ತಾ, ಈ ಭಕ್ತ ಪ್ರಹ್ಲಾದ ಸಿನಿಮಾ ತರ ಆ ಕಂಬದಲ್ಲಿರುವನೆ ಈ ಕಂಬದಲ್ಲಿರುವನೆ ಅಂತ ನಿನ್ನ ಕೇಳೋ ಹಾಗೆ ಇಲ್ಲ. ಯಾಕೆಂದ್ರೆ ನೀನ್ ಎಲ್ಲರಲ್ಲೂ ಎಲ್ಲದರಲ್ಲೂ ಇರ್ತೀಯ. ಕರೆಕ್ಟಾ? ನನ್ನನ್ನು ತಲುಪೋದಕ್ಕೆ ಹಲವಾರು ದಾರಿಗಳಿದೆ ಶಿವಪ್ರಸಾದ್. ಆದ್ರೆ ಅತಿ ಸುಲಭವಾದ್ದು ಯಾವುದು ಗೊತ್ತಾ? ಹಸ್ತವ್ರಿಗೆ ಹೊಟ್ಟೆ ತುಂಬಿಸೋದು, ನೊಂದವ್ರ ಕಣ್ಣೀರು ಒರೆಸೋದು. ಅನ್ನದಾಸೋಹದ ಪ್ರತಿಯೊಂದು ಅನ್ನದ ಅಗಳು, ಅಕ್ಷರ ದಾಸೋಹದ ಪ್ರತಿಯೊಂದು ಅಕ್ಷರನೂ ಕೂಡ ನೇರವಾಗಿ ನನ್ನನ್ನು ಬಂದು ತಲುಪುತ್ತೆ. ಸ್ವಂತ ಸೃಷ್ಟಿ ನಿನದಂತೆ ದೃಷ್ಟಿನು ಎಲ್ಲ ಗೊತ್ತಿರೋ ನಿನಗೆ ನನ್ ಕಷ್ಟ ಮಾತ್ರ ಗೊತ್ತಾಗಲ್ಲ. ನಿಮ್ ತಂದೆ ಕಾಶಿ ಯಾತ್ರೆ ಹೋಗೋದ್ರ ಬಗ್ಗೆ ನಾನು ಓ ಮನ್ಸಿನ ಮಾತು ಕೇಳಿಸ್ಬಿಡ್ತಾ ನಿನಗೆ? ಕೇಳಿಸಿದ್ರೆ ತಾನೇ ಏನ್ ಪ್ರಯೋಜನ? ಕಡೆಗೆ ನಿನ್ ಮುಂದೆ 2 ದಾರಿ ಇದೆ, ಒಂದು ಒಳ್ಳೆ ದಾರಿ, ಇನ್ನೊಂದು ಕೆಟ್ಟ ದಾರಿ. ಆಯ್ಕೆ ನೀನೇ ಮಾಡ್ಕೊ ಅಂತ ನನಗೆ ಬಿಟ್ಬಿಡ್ತೀಯ. ಸ್ನೇಹಿತನಾಗಿ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನನ್ನ ಸ್ನೇಹಿತನ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರೆ ನನ್ನ ಸ್ನೇಹಿತನೇ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ನಾನು ನಿನ್ ಹಾಗಲ್ಲ. ನನಗೇನಾದ್ರೂ ಬಂಪರ್ ಲಾಟ್ರಿ ಹೊಡಿಬೇಕು, ಮೊದ್ಲು ನಿನ್ ಹತ್ರ ಬಂದು ನಿನ್ ಕಷ್ಟ ಏನು ಅಂತ ಕೇಳಿ ಸಾಲ್ವ್ ಮಾಡ್ಬಿಡ್ತೀನಿ. ನೀನ್ ಎಷ್ಟೇ ಸುತ್ತಿ ಬಳಸಿ ಬಂದ್ರು ನನ್ನ ಉತ್ತರ ಒಂದೇ. ನಿನ್ ಮನ್ಸೇನ್ ಹೇಳುತ್ತೆ ಅದನ್ ಮಾಡು. ಗೊತ್ತು. ಮೊದ್ಲು ಈ ಗಾಡಿಗೊಂದ್ ದಾರಿ ತೋರ್ಸಪ್ಪ. ಇಲ್ಲಿ ನೋಡು. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಪೆಟ್ರೋಲ್ ಬಂಕ್ ಭೂಮಿಗೆ ನೂಡಲ್ಸ್ 2 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ, ಆದ್ರೆ 10 ನಿಮಿಷ ಆದ್ರೂ ಮುಗಿಯಲ್ಲ. ಆದ್ರೆ ನೀನು ಕೇಳಿದ ತಕ್ಷಣ ವರಾನ ಟಕ್ಕಂತ ಕೊಟ್ಬಿಟ್ಟೆ. ಹಾಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಒಂದು 200 ರೂಪೀಸ್
ಪ್ರಾಯೋಜಕರೇ ಪತ್ತೆ ಇಲ್ವೇ ಭಗವಂತ? ಅದ್ ಸರಿ, ನೀನ್ ದಾರಿ ಅಷ್ಟೇ ತೋರ್ಸೋದು, ಟೋಲ್ ನಾವೇ ತಾನೇ ಕಟ್ಕೋಬೇಕು. ವಿಶ್ವೇಶ್ವರಾಯ ನನ್ನ ಕಾರಣವತಾರಣಾಯ ಅಪ್ಪ ಇಲ್ಲೇ ಕರುಣಾಮೃತಾಯ. ನಾನು ನೋಡಿದ ತಕ್ಷಣ ಕಾಶಿ ಟಿಕೆಟ್ ಬಗ್ಗೆನೇ ಕೇಳ್ತಾರೆ. ಕರುಣಾಮೃತಾಯ ಶಶಿಶೇಖರ ಧಾರಣಾಯ ಒಳಗೋಗ್ಬಿಡ. ಕರ್ಪೂರಿ ಕಾಂತ ಧವಳಾಯ ಜಟಾಧರಾಯ ಭುಜಗಾಧಿಪ ಕಂಕಣಾಯ. ಓ ಇವು ಬುದ್ಧಿಯೇನೋ? ಓ ಅಪ್ಪ, ನೀನ್ ಇಲ್ಲೇ ಇದ್ಯಾ? ನಾನು ಗಮನಿಸ್ಲೇ ಇಲ್ಲ. ಯಾವ್ದೋ ಜ್ಞಾನದಲ್ಲಿ. ಆರಾಮಾಗಿದ್ಯಾ? ನನ್ಗೇನಾಗಿದ್ಯೋ? ಎಲ್ಲಿ ಸಬಿಡ್ಕೋ. ನಿನ್ನಂತ ಮಗ ಇರ್ಬೇಕಾರೆ ನನಗೇನು ಆಗಲ್ಲ ಕಣೋ. ಬೇಕಾದ್ರೆ ಬೆಟ್ಟನ್ನೇ ಕುಟ್ಟಿ ಪುಡಿ ಪುಡಿ ಮಾಡಿ ಪ್ಲಾಸ್ಟಿಕ್ ಚೀಲಲ್ಲಿ ತುಂಬ್ಕೊಂಡ್ಬಂದ್ಬಿಡ್ತೀನಿ. ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಚೀಲ ಎಲ್ಲ ಬೇಡ. ದಡ ದಡ ಸುಮ್ಮನೆ ಬಾಯಿ ಮಾಸ್ಕಾಗುತ್ತೆ. ಅಂದಾಗೆ ಕಾಶಿಗೆ ಟಿಕೆಟ್ ಬುಕ್ ಮಾಡಿಸಿದ್ಯಾ? ಟಿಕೆಟ್ ಅದು ಆಫೀಸಲ್ಲಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತಪ್ಪ, ಅದಕ್ಕೆ. ಹೌದಾ, ಪರವಾಗಿಲ್ಲ ಬಿಡು. ಇವತ್ತಲ್ಲ ನಾಳೆ ಬುಕ್ ಮಾಡಿಸಿದ್ರಾಯ್ತು ನೋಡು. ಆಮೇಲೆ AC ಬೋಗಿನಿ ಬುಕ್ ಮಾಡಬೇಡ, ಜನರಲ್ ಬೋಗಿನಿ ಬುಕ್ ಮಾಡಿಸು. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಜನ ಇರ್ತಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ದಾರಿ ಸಾಗದೇ ಗೊತ್ತಾಗೋದಿಲ್ಲ. ಅಂದಾಗೆ ನಾಳೆ ಬುಕ್ ಮಾಡಿಸ್ತೀಯ ತಾನೆ? ಚಾಣೆ ಗಿರಿಜಾ, ಗಿರಿಜಾ. ಪಾಪ ಅಪ್ಪ, ಕಾಶಿಗೆ ಹೋಗ್ಬೇಕು ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಅವ್ರ ಕನಸನ್ನ ನನ್ನ ಕೈಯಲ್ಲಿ ನನಸು ಮಾಡೋಕ್ಕಾಗುತ್ತೋ ಇಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಕಾಶಿ ಹತ್ರ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ಅಂತನಾ? ಈಗ ಸದ್ಯಕ್ಕೆ ಮಾವನೊಬ್ರನ್ನೇ ಕಳಿಸ್ಕೊಡಿ, ನಾವೆಲ್ಲ ಆಮೇಲೆ ಹೋಗೋಣ. ಹ್ಞೂ ಅಪ್ಪ, ನನ್ನ ಕ್ಲಾಸ್ ಇದೆ, ಬರೋಕ್ಕಾಗಲ್ಲ ಅಂತ ತಾತಂಗೆ ಹೇಳ್ತೀನಿ, ಅವ್ರು ಒಪ್ಕೋತಾರೆ. ಇಲ್ಲ, ನೀವು ಬರ್ದಿದ್ರು ಪರವಾಗಿಲ್ಲ, ನನ್ನನ್ನು ತಾತನ ಜೊತೆ ಕಳಿಸ್ಕೊಡಿ. ಸ್ಕಂದ, ಹಠ ಮಾಡಬಾರ್ದು ಪುಟ. ಅಕ್ಕ, ಯಾವಾಗಲೂ ಹಠ ಮಾಡಬಾರ್ದು ಅಂತಿರ್ತೀಯ, ಆದ್ರೆ ಇವರು ಹಠ ಮಾಡ್ದಲ್ಲೇ ಏನ್ ತಾನೇ ಕೊಡಿಸ್ತಾರೆ ಅಕ್ಕ. ನಂಗದೆಲ್ಲ ಗೊತ್ತಿಲ್ಲ, ನಾನು ತಾತನ ಜೊತೆ ಟ್ರಿಪ್ಪಿಗೆ ಹೋಗ್ಲೇಬೇಕು. ಸ್ಕಂದ, ಬಾ ನನ್ನ ಜೊತೆ ಬಾ. ಅಕ್ಕ, ರೀ, ಸ್ಕಂದನ್ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅವನೊಂದು ಸ್ವಲ್ಪ ಹೊತ್ತು ಅಳ್ತಾನೆ, ಆಮೇಲೆ ತಾನಾಗೆ ಸರಿ ಹೋಗ್ತಾನೆ. ನನ್ನ ಮಾತು ಕೇಳಿ, ಮೊದಲು ಮಾವನ್ನ ಕಳಿಸ್ಕೊಡಿ, ನಾವೆಲ್ಲ ಆಮೇಲೆ ಹೋದ್ರಾಯ್ತು. ಇಲ್ಲ ಗಿರಿ, ಹೋದ್ರೆ ಎಲ್ಲರೂ ರೀ ಇಷ್ಟೊತ್ತಲ್ಲಿ ಬೇಡ ರೀ. ನೀವೀಗ ಏನೇ ಹೇಳಿದ್ರು ಮಾವ ಅದನ್ನೇ ಮನ್ಸಿಗೆ ಹಚ್ಕೊಂಡು ನಿದ್ದೇನೂ ಮಾಡಲ್ಲ. ಏನೇ ಇದ್ರು ಬೆಳಗ್ಗೆ ಮಾತಾಡೋಣ. ನೀವೀಗ ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ಮಾಡೋರಂತೆ.
ಕಾಶಿ ಯಾತ್ರೆಗೆ ಈ ತಿಂಗಳಾಗಲ್ಲ, ಮುಂದಿನ ತಿಂಗಳು ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಅಪ್ಪನಿಗೆ ಮೊದಲು ಸಮಾಧಾನ ಮಾಡಬೇಕು. ಆಹಾ, ಶಿವ ಭಗವಂತ ಕಾಶಿ ವಿಶ್ವನಾಥ, ಈಗಿದ್ದ ಮನುಷ್ಯ ಇನ್ನೊಂದು ಕ್ಷಣಕ್ಕಿರೋದಿಲ್ವಂತೆ. ಯಾವಾಗ ಯಮನ ಅರ್ಜೆನ್ಸಿ ಕಾಲ್ ಬರುತ್ತೋ ಹೋಗ್ಬಿಡ್ಬೇಕು. ನಾನು ಜೀವನದಲ್ಲಿ ಎಲ್ಲ ನೋಡಿದೆಪ್ಪ. ನನ್ನ ಮಗನ ಮದುವೆ ನೋಡಿದೆ, ದೇವತೆ ಅಂತ ನನ್ನ ಸೊಸೆ ನೋಡಿದೆ, ಮುದ್ದಾದ ಮಕ್ಕಳು ನೋಡಿದೆ, ಮಗನ ಪ್ರಮೋಷನ್ ನೋಡಿದೆ. ಆದರೆ ತಂದೆ, ಸಾಯೋದ್ರೊಳಗಾಗಿ ನಿನ್ನ ನೋಡ್ಬೇಕಪ್ಪ. ಇಲ್ದು ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲಪ್ಪ. ಕಾಶಿ ವಿಶ್ವನಾಥ, ಆದಷ್ಟು ಬೇಗ ನಮ್ಮೆಲ್ಲರನ್ನು ನಿನ್ನ ಸನ್ನಿಧಾನಕ್ಕೆ ಕರೆಸ್ಕೋ ಶಿವ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪ. ಕಾಶಿಗೆ ಬರುವೆ ವಿಶ್ವನಾಥ. ಏನು ಹಂಗ್ ಗುರಾಯಿಸ್ತಾ ಇದ್ಯಾ? ಕಣ್ಗುಡ್ಡೆ ಕಿತ್ಬಿಟ್ಟು ಗೋಲಿ ಆಡ್ಬಿಡ್ತೀನಿ, ಗೋಲಿ. ನಾವು ಆ ಕಾಲದಲ್ಲೇ ಪಂಟ್ರು, ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ. ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಅಂತ ಸುಮ್ಮನಾದೆ. ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ. ಇದೇ ತಾನೆ ನೀನು ಅವಾಗ ಬಿಲ್ಟಪ್ ಕೊಡೋದು? ಏಯ್, ನಿನ್ನೆ ಕಣೋ ಬೈತಾ ಇರೋದು. ನಾಚಿಕೆ ಮನ ಮರದಿ ಇಲ್ಲ ನಿನಗೆ? ತಗ್ಸು ತಲೆನ. ಹಾ, ಆ ಭಯ ಇರಲಿ. ಅಲ್ಲ, ಏನಯ್ಯ ಮಾಡಿದ್ಯಾ ಜೀವನದಲ್ಲಿ ನೀನು? 20,000, ಜಸ್ಟ್ 20,000 ರೂಪೀಸ್ ಅಡ್ಜಸ್ಟ್ ಮಾಡೋಕ್ಕಾಗಿಲ್ಲ ನಿನ್ನ ಕೈಲಿ? ಯಾವ ಸೀಮೆ ಮಗನೋ ನೀನು? ನಿನ್ನ ಹೆಂಡತಿ ಅವಾಗ ಆ ವಿಠಲನ್ ಜೊತೆ ಹೋಲಿಸ್ತಾ ಇರ್ತಾಳಲ್ಲ, ತಪ್ಪೇ ಇಲ್ಲಪ್ಪ. ಯಾಕೆಂದ್ರೆ ನಿನಗೆ ಯೋಗನೂ ಇಲ್ಲ, ಯೋಗ್ಯತೆನೂ ಇಲ್ಲ. ನೀನೊಬ್ಬ ವೇಸ್ಟ್ ಫೆಲೋ. ಎಲ್ಲ ತಪ್ಪನು ಬೇರೆಯವ್ರ ತಲೆ ಮೇಲೆ ಹಾಕಿ ಇನ್ನೊಬ್ಬರ ಕಡೆ ಬೆರಳು ತೋರಿಸೋ ಜನ ಇರೋವಾಗ ತಪ್ಪೆಲ್ಲ ನಂದೇ ಅಂದ್ಕೊಂಡು ನಿನ್ನ ಮೇಲೆ ನೀನೇ ಬೈಕೋತಿದೆಯಲ್ಲ, ನಿನ್ನಲ್ಲಿ ಕಲ್ಮಶ ಇಲ್ಲ ಅಂತ ಲೆಕ್ಕ. ಇಂಥ ಜೀವ ನನಗೆ ಸ್ನೇಹಿತನಾಗಿರೋದು ನನ್ನ ಪುಣ್ಯ ಅಲ್ಲದೆ ಇನ್ನೇನು ಶಿವಪ್ರಸಾದ್. ಸುಮ್ಮನೆ ಇರು ಭಗವಂತ, ಬರೀ ಹೊಗಳೋದೇ ಆಗೋಯ್ತು, ಕಷ್ಟಕ್ಕೆ ಆಗೋ ಮಾತೇ ಇಲ್ಲ. ಅಗತ್ಯಕ್ಕಿಂತ ಹೆಚ್ಚಾಗಿ ಅನಿವಾರ್ಯಕ್ಕಿಂತ ಕಡಿಮೆ ನನಗೆ ಕೊಟ್ಟ ಅಭ್ಯಾಸ ಇಲ್ಲ ಶಿವಪ್ರಸಾದ್. ಒಂದು ವೇಳೆ ಕೊಟ್ಟರು ಅದನ್ನು ಉಳಿಸ್ಕೊಳ್ಳೋ ಅಭ್ಯಾಸ ನಿಮಗೂ ಇಲ್ಲ. ಭಗವಂತ, ನೀನು ಸ್ಟ್ರೈಟ್ ಆಗಿ ಮಾತಾಡಿದ್ರೇನೆ ನನಗೆ ಅರ್ಥ ಆಗಲ್ಲ. ಈ ಥರ ದೈವ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ಯಾವ ಕಡೆಯಿಂದ ಅರ್ಥ ಮಾಡ್ಕೊಳ್ಳಿ? ಮನೆಯವ್ರನ್ನೆಲ್ಲ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಈ ತಿಂಗಳಾಗಲ್ಲ, ಮುಂದಿನ ತಿಂಗಳು ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಪ್ಪ ನಿನ್ನ ಮುಂದೆನೇ ನಿಂತ್ಕೊಂಡು ಇವತ್ತಿರೋರು ನಾಳೆ ಇರ್ತೀವೋ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ನನಗೆ ತುಂಬ ಭಯ ಆಗ್ತಾ ಇದೆ. ನಾನು ಏನು ಮಾಡಲಿ ಭಗವಂತ? ಶಿವಪ್ರಸಾದ್, ಸುಳ್ಳು ಹೇಳೋಕ್ಕೆ ಕಷ್ಟಪಡಬೇಕು, ಆದರೆ ಸತ್ಯನ ಧೈರ್ಯವಾಗಿ ಹೇಳ್ಬೋದು. ನನಗೆ ಗೊತ್ತಿತ್ತು ನೀನು ಹೀಗೇ ಹೇಳ್ತೀಯ ಅಂತ, ಆದರೆ ನಾನು ಕೇಳಲ್ಲ. ನಾನು ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ತೀನಿ, ಅಪ್ಪನ್ನ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೊಂದು ಐಡಿಯಾ ಕೊಡು. ನೀನು ಕೊಡಲ್ಲ, ನಾನೇ ಯೋಚನೆ ಮಾಡ್ತೀನಿ. ರಾಬರಿ ಮಾಡಿದ್ರೆ? ಯಾರ್ದಾರು ಮನೆ ಕೊಳ್ಳೆ ಹೊಡೆದ್ರೆ? ಫೀಲ್ಡ್ಗೆ ಇಳಿದು ರೌಡಿಸಮ್ ಮಾಡಿದ್ರೆ? ಚಸ್ಕಾ ಮಸ್ಕಾ ಕಸ್ಕಾ. ಡೈರೆಕ್ಟ್ ಆಗಿ ಡಾನ್ ಆಗ್ಬಿಟ್ರೆ? ನಾನು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತೀನಿ, ಆ ಕಡೆ ಈ ಕಡೆ ಡಾಗ್ಸು, ಜನ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ನನ್ನ ರೈಟ್ ಹ್ಯಾಂಡ್ಗೆ ಕಿಸ್ ಕೊಟ್ಟು ಕಾಸು ಕೊಡ್ತಾ ಇರ್ತಾರೆ. ಹೆಂಗಿರುತ್ತೆ? ನಿನ್ನ ಕೈ ಕಟ್ಕೊಂಡಾಗಲೇ ಗೊತ್ತಾಯ್ತು ನನ್ನ ಕೈಯಲ್ಲಿ ಏನು ಕಿಸಿಯೋಕ್ಕಾಗಲ್ಲ ಅಂತ. ಆದರೂ ಪರವಾಗಿಲ್ಲ, ನಾನು ಹೆಂಗಾದರೂ ಮಾಡಿ ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡ್ತೀನಿ, ಅಪ್ಪನ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತೀನಿ. ನಿಜ ಅಂತೆ. ಹೇಳು ಬಾಸ್ಗೆ. ಬಂದೆ. ಭಗವಂತ, ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನೀಗ ಹೋಗ್ತೀನಿ. ನಾನು ಬರೋ ಗ್ಯಾಪಲ್ಲಿ ಈ ಶಾರ್ಟ್ ಕಟ್ಟಲ್ಲಿ ಹೆಂಗೆ ದುಡ್ಡು ಮಾಡೋದು ಅಂತ ಒಂದು ಪಟ್ಟಿ ಮಾಡ್ಕೊ. ನಾನು ಒಂದೊಂದಾಗಿ ಕೇಳ್ತಾ ಇರ್ತೀನಿ, ನೀನು ಒಂದೊಂದಾಗಿ ಬಿಡ್ತಾ ಇರು, ಹಂಗೆಯೇ ಕ್ಯಾಚ್ ಹಾಕೊಳ್ತಾ ಇರ್ತೀನಿ. ಓಕೆ, ಬಾಯ್. ಫೋಟೋ. ಮರಿಬೇಡ ಭಗವಂತ, ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡುವ ವಿಧಾನಗಳು. ಓಕೆ.
ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡೋ ವಿಧಾನಗಳು, ಶ್ರಮ ಇಲ್ಲದೆ, ಅದು ಅಡ್ಡದಾರಿಯಲ್ಲಿ.